ಇದೇ ಥರ ನೀಟ್ ವ್ಯವಸ್ಥೆ ಮುಂದುವರೆದು ಕೋಟಿ ಕೋಟಿ ಹಣ ಹಾಕಿ ವಿದ್ಯಾರ್ಥಿ ತನ್ನ ವಿದ್ಯೆಯನ್ನ ಪೂರೈಸಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಸಾಧ್ಯನೇ ಇಲ್ಲದೊಂದು ಮಾತು. ಆತ ಒಬ್ಬ ಸರ್ಕಾರಿ ವೈದ್ಯನಾಗಿ ಸಮಾಜದ ತುತ್ತ ತುದಿಯ ಕಟ್ಟಕಡೆಯ ವ್ಯಕ್ತಿಗೆ ಆರೋಗ್ಯ ಸೇವೆಯನ್ನ ಕೊಡೋದು ಸುಲಭ ಅಲ್ಲ. ನಮಸ್ಕಾರ, ನಾನು ಶೀಲಾ ಭಟ್. ಇದು ಕೇವಲ ಸುದ್ದಿ, ಸಲಹೆ ಮತ್ತು ಅಭಿಪ್ರಾಯದ ಜಾಗ ಅಲ್ಲ. ಬದುಕು, ವ್ಯವಸ್ಥೆ, ಸಮಾಜ, ಸಂಬಂಧಗಳು ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಇದು ಕೇವಲ ಪ್ರಶ್ನೆಗಳನ್ನ ಕೇಳುವ ತಾಣ ಅಲ್ಲ, ಉತ್ತರಗಳನ್ನ ಹುಡುಕುವ ಯತ್ನ ಕೂಡ. ಇದು ಶೀಲಾ ಭಟ್ ಕನ್ನಡ ಧ್ವನಿ. ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದ್ವಿ ನೀಟ್ ಅಂದ್ರೆ ಏನು, ನೀಟಿನ ಮಹತ್ವ ಏನು, ಆ ನೀಟು ಸಿಇಟಿಗಿಂತ ಹೇಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು, ನೀಟಿಗೆ ಪರ್ಯಾಯ ಏನು, ನೀಟ್ನಲ್ಲಿ ನ್ಯಾಯ ಎಲ್ಲಿದೆ, ಇವುಗಳನ್ನೆಲ್ಲ ಚರ್ಚೆ ಮಾಡಿದ್ವಿ. ಇವತ್ತು ನಾವು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಲ್ಲಿ ಈ ಒಂದು ನೀಟ್ ವ್ಯವಸ್ಥೆಯ ವಿರುದ್ಧ ದೊಡ್ಡ ಧ್ವನಿ ಎದ್ದಿದೆ. ಯಾಕೆ ಅಂತ ನೋಡೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ, ಹಾಗೆ ಉತ್ತರನೂ ಇದೆ. ಅದೇನು ಅಂತ ನಾನು ನೀಟ್ನಲ್ಲಿ ನ್ಯಾಯ ಎಲ್ಲಿದೆ ಅನ್ನುವ ಸಂಚಿಕೆಯಲ್ಲಿ ಸ್ಥೂಲವಾಗಿ ಹೇಳಿದ್ದೀನಿ. ಏನಂದ್ರೆ, ಈ ಭಾರತದಂತಹ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ತಮ್ಮ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲಿನ ನಿಯಂತ್ರಣವನ್ನ ಪೂರ್ತಿ ಕಳೆದುಕೊಂಡ ಹಾಗಾಗುತ್ತೆ ಈ ನೀಟ್ನಿಂದ. ಎರಡನೇದು ಭಾಷಾ ಸಮಸ್ಯೆ. ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಇಂತಹ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಸಡನ್ ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಜೊತೆ ಯುದ್ಧ ಮಾಡುವುದಿದೆಯಲ್ಲ, ಅದು ಟೋಟಲಿ ಅನ್ಫೇರ್ ಅನ್ನೋದು ಎರಡನೇದು. ಮೂರನೇದು ಸೋಷಿಯಲ್ ಜಸ್ಟಿಸ್. ಈ ಸಾಮಾಜಿಕ ನ್ಯಾಯ ಅನ್ನೋದಿದೆಯಲ್ಲ, ಈ ರಿಸರ್ಚ್ ಮಧ್ಯ ಇರುವ ಕಾಂಪಿಟೇಷನ್, ಇದು ಇನ್ನೊಂದು. ಆದರೆ ಇದರ ಜೊತೆಗೆ ಬಹಳ ಮುಖ್ಯವಾದ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಎ.ಕೆ. ರಾಜನ್ ಅವರು. ಜಸ್ಟಿಸ್ ಎ.ಕೆ. ರಾಜನ್ ಕಮಿಟಿ ಏನ್ ಹೇಳುತ್ತೆ, ಈ ವಿದ್ಯಾರ್ಥಿಗಳಿದ್ದಾರಲ್ಲ, ಯಾರು ನೀಟಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಓದಿ ಬರುವಂತಹ ವೈದ್ಯರು ನಾಳೆ ಭಾರತದ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಿ ಅಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸೋದಿಲ್ಲ, ಆಗೋದಿಲ್ಲ ಪ್ರಾಕ್ಟಿಕಲ್. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಅದನ್ನ ವಾಪಸ್ ತರೋದಕ್ಕೆ ಅವರು ಸಿಟಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಅಂಥವ್ರನ್ನ ನೀವು ಹಳ್ಳಿಗಳಿಗೆ ಕಳಿಸೋದಕ್ಕೆ ಆಗೋದಿಲ್ಲ, ಹಳ್ಳಿಗಳಿಗೆ ಡಾಕ್ಟರ್ಸ್ ಇರೋದಿಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ. ಯಾಕೆಂದ್ರೆ ನಮ್ಮಲ್ಲಿ ಸಿಇಟಿ ಓದುವಾಗಲೇ ಗ್ರಾಮೀಣ ಮಟ್ಟದಲ್ಲಿ ವೈದ್ಯರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇತ್ತು, ಈಗಲೂ ಇದೆ. ಇದೇ ತರ ನೀಟ್ ವ್ಯವಸ್ಥೆ ಮುಂದುವರೆದು ಕೋಟಿ ಕೋಟಿ ಹಣ ಹಾಕಿ ವಿದ್ಯಾರ್ಥಿ ತನ್ನ ವಿದ್ಯೆಯನ್ನ ಪೂರೈಸಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಸಾಧ್ಯನೇ ಇಲ್ಲದೊಂದು ಮಾತು. ಆತ ಒಬ್ಬ ಸರ್ಕಾರಿ ವೈದ್ಯನಾಗಿ ಸಮಾಜದ ತುತ್ತ ತುದಿಯ ಕಟ್ಟಕಡೆಯ ವ್ಯಕ್ತಿಗೆ ಆರೋಗ್ಯ ಸೇವೆಯನ್ನ ಕೊಡೋದು ಸುಲಭ ಅಲ್ಲ. ಸಾಧ್ಯ ಇಲ್ಲದ, ಪ್ರಾಕ್ಟಿಕಲ್ ಅಲ್ಲದ ಒಂದು ಪರಿಹಾರ ಏನು ಇಲ್ವೇ ಇಲ್ಲ. ಆದ್ರಿಂದ ಅಲ್ಲಿ ಈಗ ನೀಟ್ ಅನ್ನುವ ವ್ಯವಸ್ಥೆಯನ್ನ ತ್ಯಜಿಸುವ, ತಮ್ಮದೇ ಒಂದು ನೀಟ್ ಬಗ್ಗೆ ಮಾದರಿಯಾದಂತಹ ರಾಜ್ಯ ಮಟ್ಟದ ವ್ಯವಸ್ಥೆ ಬೇಕು ಅನ್ನುವ ದೊಡ್ಡ ಕೂಗು ಎದ್ದಿದೆ. ಇದು ನಿಜವಾಗಿಯೂ ನಾವು ಕೂಡ ಕನ್ನಡಿಗರಾಗಿ ಕನ್ಸಿಡರ್ ಮಾಡಬೇಕಾದಂತಹ ವಿಷಯ. ಎಸ್, ಎಲ್ಲರೂ ಹೇಳ್ಬಿಡ್ತಾರೆ ನೀಟ್ ವಿರೋಧಿಸ್ತಾರೆ, ಯಾರೋ ಕಾಕ್ರೋಚ್ ಪಾರ್ಟಿಗಳು, ಜಿರಳೆ ಪಾರ್ಟಿಗಳು, ಇನ್ನೇನೋ ಈ ತರ ಎಲ್ಲ ಹೇಳೋದು ಸುಲಭ. ಆದ್ರೆ ಆ ಯಾರು ನೀಟ್ ಅನ್ನುವ ಗಾಣಕ್ಕೆ ಕೈ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಅದರ ಕಷ್ಟ ಏನು ಅನ್ನೋದು ಗೊತ್ತು. ಯಾರು ಇವತ್ತು ಸೆಕೆಂಡ್ PUC ಮಕ್ಕಳಿದಾರಲ್ಲ, ಅವರ ಪೇರೆಂಟ್ಸ್ಗೆ ಗೊತ್ತು ಅದರ ಕಷ್ಟ. ಯಾರು ಈಗ ಮೆಡಿಕಲ್ ಓದಿಸ್ತಾ ಇದ್ದಾರಲ್ಲ, ನೀಟಲ್ಲಿ ಪಾಸ್ ಆಗಿ ಅವರೊಂದು ಮೆಡಿಕಲ್ ಸೀಟ್ ಹಿಡಿದು ತಮ್ಮ ಮಕ್ಕಳನ್ನ ಯಾವುದೋ ಹಾಸ್ಟೆಲಲ್ಲಿ ಬಿಟ್ಟು ಯಾವುದೋ ಒಳ್ಳೆ ಕಾಲೇಜಲ್ಲಿ ಹಾಕಿ ಫೀಸ್ ಹೊಂದಿಸ್ತಾ ಇದ್ದಾರಲ್ಲ, ಆ ಪೇರೆಂಟ್ಸ್ಗೆ ಗೊತ್ತು ಇದೆ. ಹಾಗೆ ನಾಳೆ ಆ ಮಕ್ಕಳು ಮನೆಗೆ ಬಂದು, ಇಲ್ಲ ಅಪ್ಪ ಅಮ್ಮ, ನಾನು ಹೋಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೇವಲ ಒಂದು 80,000 1,00,000 ಒಳಗಡೆ ಸಂಬಳ ತಗೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೋ ಜಿಲ್ಲಾ ಆಸ್ಪತ್ರೆಯಲ್ಲೋ ಕೆಲಸ ಮಾಡ್ತೀನಿ ಅಂತಂದ್ರೆ ಆ ಪೇರೆಂಟ್ಸ್ ಒಪ್ತಾರ? ಅಥವಾ ಮಕ್ಕಳಿಗೆ ಸಾಧ್ಯನಾ? ಅಥವಾ ಆ ಮಕ್ಕಳನ್ನ ಮದುವೆ ಆಗುವ ಅಥವಾ ಮದುವೆ ಆಗಬಹುದಾದ ಮಕ್ಕಳು ಒಪ್ಕೋತಾರ? ಇದೆಲ್ಲ ಪ್ರಶ್ನೆ ಇದೆ ಅಲ್ವಾ, ಕೇಳಬೇಕಾಗಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಕೇಂದ್ರೀಕೃತ ನೀಟ್ ವ್ಯವಸ್ಥೆ ಯಾಕೋ ಈ ರಾಜ್ಯಗಳಿಗೆ ನ್ಯಾಯವನ್ನ ಒದಗಿಸ್ತಾ ಇಲ್ಲ ಅಂತ ಇವಾಗ ಆಫ್ಟರ್ 5 ಎಪಿಸೋಡ್ಸ್ 5 ಸಿರೀಸ್ ನನಗೂ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆಯಾ? ಅದಕ್ಕೆ ತಮಿಳ್ನಾಡಲ್ಲಿ ಇದು
ದೊಡ್ಡ ಭಾವನಾತ್ಮಕ ವಿಷಯವಾಗಿದೆ. ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇದೆ. ಯಾಕೆಂದ್ರೆ ಅವರು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಷ್ಟುವರೆಗೆ. ರಾಜ್ಯದ ಜನಸಂಖ್ಯೆ ನಿಯಂತ್ರಣ ಇರ್ಬೋದು, ರೆವಿನ್ಯೂ ಜನರೇಷನ್ ಇರ್ಬೋದು, ಶಿಕ್ಷಣ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಇವುಗಳ ಮೇಲೆ ತಮಿಳುನಾಡಿನ ಬ್ಯೂರಾಕ್ರಸಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲ ಕೂಡ ಈ ನಿಟ್ಟಿನಲ್ಲಿ ತಮ್ಮ ಶ್ರದ್ಧೆಯನ್ನ ನೀಡಿವೆ ಈ ಕೆಲವು ದಶಕಗಳ ಕಾಲ. ಅದರಿಂದ ಅವರಿಗೆ ಈಗ ಒಂದೇ ಸರಿ ಅದನ್ನೆಲ್ಲ ಮೀರಿ ಯಾವುದೋ ದೊಡ್ಡ ಬಾಸ್ ಬಂದ ಅಂತ ಅವನಿಗೆ ಶರಣಾಗುವ ಮನಸ್ಥಿತಿಯಲ್ಲಿ ಅವರಿಲ್ಲ. ಯಾಕೆಂದ್ರೆ ಅವ್ರು ನೋಡಿದ್ದಾರೆ, ಒಂದು ಕಾಲದಲ್ಲಿ ಈ ಮೆಡಿಕಲ್ ಎಜುಕೇಶನ್ನು ಅನ್ನೋದು ದೊಡ್ಡ ಜನರು, ಸಮಾಜದ ಸಿರಿವಂತರ ಪಾಲಾಗಿತ್ತು. ಆದರೆ ಅವರು ನಿರಂತರವಾದ ಪ್ರಯತ್ನದಿಂದ ರಿಸರ್ವೇಷನ್ನು, ಪಬ್ಲಿಕ್ ಪಾಲಿಸಿ, ಕಲ್ಯಾಣ ಯೋಜನೆಗಳು, ಮೀಸಲಾತಿಗಳು, ರೂರಲ್ಲು ಮತ್ತೆ ಈ ಕನ್ನಡ ಮೀಡಿಯಂ ಅಂತ ನಮ್ಮಲ್ಲಿ ಮಾಡಿದ್ದೀವಲ್ಲ ಆ ಮೀಸಲಾತಿ, ಇವುಗಳೆಲ್ಲ ಇಟ್ಕೊಂಡು ಅವು ಹೋರಾಡಿವೆ. ಆದರೆ ಇವತ್ತು ನೀಟಲ್ಲೂ ಇಲ್ಲ ಅಂತಲ್ಲ, 85% ರಾಜ್ಯಕ್ಕೆ ಕೊಡ್ತಾರೆ. ರಾಜ್ಯಗಳ ಒಂದು ಸೀಟ್ ರಿಸರ್ವೇಷನ್ ಇರುತ್ತೆ. ಆ 85% ಅಲ್ಲಿ ನೀವು ಮತ್ತೆ ಕನ್ನಡ, ರೂರಲ್ಲು ಅಲ್ಲಿ ಕೆಟಗರಿ ಮಾಡಲಾಗ್ತಾ ಇದೆ. ಬಟ್ ಸ್ಟಿಲ್ ಏನು ಅಂದರೆ, ನೀವು 30 ರಾಜ್ಯಗಳ ಮಕ್ಕಳ ಜೊತೆಗೆ ಅದೇ ಮತ್ತೆ ಸಾಮಾಜಿಕ ನ್ಯಾಯ ಹಿಂದೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಈ ಲೆವೆಲ್ಲಿಗೆ ಮ್ಯಾಚಪ್ ಆಗೋದಕ್ಕೆ ಆಗ್ತಾ ಇಲ್ಲ ಈ ಮೀಸಲಾತಿ, ಕಲ್ಯಾಣ ಯೋಜನೆ ಯಾವುದು ಕೂಡ. ಆದ್ರಿಂದ ಇದು ಕೇವಲ ಎಕ್ಸಾಮ್ ಅಲ್ಲ, ಇದು ಇತಿಹಾಸದ ನೆನಪುಗಳು, ಇತಿಹಾಸದಲ್ಲಿ ತುಳಿತಕ್ಕೊಳಗಾದ ನೆನಪುಗಳು, ಅದರಿಂದ ಹೊರಗೆ ಬಂದಿರುವಂತಹ ನೆನಪುಗಳು. ಈಗ ಮತ್ತೆ ನಾವು ಅದೇ ಸಿಸ್ಟಮ್ಗೆ ಹೋಗ್ಬಿಡ್ತೀವ, ಅದೇ ತುಳಿತಕ್ಕೊಳಗಾದ ಸಮಾಜಕ್ಕೆ ಮತ್ತೆ ತಲುಪಿಬಿಡ್ತೀವ ಅನ್ನುವ ಆತಂಕ ಅಲ್ಲಿಯ ಜನರಲ್ಲಿ ಶುರುವಾಗಿದೆ. ಇನ್ನು ಕೇಳೋದೇ ಬೇಡ, ಭಾಷೆ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಇಂಗ್ಲೀಷು ಸಾಕಷ್ಟಿದೆ. ಅದೇ ತಮಿಳ್ನಾಡಿಗೆ ಹೋಗಿ, ಅಲ್ಲಿ ತಮಿಳು ಬಿಟ್ಟು ಬೇರೆ ಏನು ನಿಮ್ಗೆ ಬರೋದೇ ಇಲ್ಲ. 4 ದಿವಸ ಅಲ್ಲಿದ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ತಮಿಳೇ ಬಂದ್ಬಿಡುತ್ತೆ. ಅಷ್ಟು ಭಾಷಾ ಪ್ರೇಮಿಗಳು ಅವರು. ಅವ್ರ ಮೇಲೆ ಈ ಇಂಗ್ಲೀಷ್ ಒತ್ತಡ ಹೇಗಿರ್ಬೋದು. ಆದ್ದರಿಂದ ಅವರು ಖಂಡಿತವಾಗ್ಲೂ ವಿರೋಧಿಸ್ತಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಕೂಡ ನನಗೆ ಅನಿಸುತ್ತೆ. ಹಾಗೆ ಬಂದರೆ ಇನ್ನೊಂದು ಪ್ರಾಬ್ಲಮ್ಮು ಮುಖ್ಯವಾಗಿ ಕಾಣಿಸೋದೇನು ಗೊತ್ತಾ, ಅದೇ ಒಕ್ಕೂಟ ವ್ಯವಸ್ಥೆ. ನಾನು ಹೇಳ್ತಾ ಇದ್ದೀನಲ್ಲ, ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ರಾಜ್ಯದ ಮಕ್ಕಳನ್ನ ನಾವು ನೋಡ್ಕೊಳ್ಳೋದಲ್ಲದೆ ಬೇರೆ ಯಾರು ನೋಡ್ಕೋಬೇಕು, ಇವ್ರಿಗೆ ಏನು ಬೇಕು, ನಮ್ಮ ಸಿಸ್ಟಮಲ್ಲಿ ನಾವು ಹೇಗೆ ಮಕ್ಕಳನ್ನ ತಯಾರಿ ಮಾಡಿದೀವಿ ಅಂತ ನಮಗೆ ಗೊತ್ತು. ಸೊ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವ ಜವಾಬ್ದಾರಿಯನ್ನ ಹೊರಬಲ್ಲೆವು. ಇದಕ್ಕೆ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಬೇಕಿಲ್ಲ, ಯಜಮಾನಿಕೆ ಬೇಕಿಲ್ಲ ಅನ್ನುವ ಕೂಗು, ಅನ್ನುವ ಮನಸ್ಥಿತಿ ದಕ್ಷಿಣದ ರಾಜ್ಯಗಳದ್ದು. ಮೊದಲೇ ಹೇಳ್ದಂಗೆ ಇವರು ತಮ್ಮ ಜನಸಂಖ್ಯಾ ನಿಯಂತ್ರಣ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ತೆರಿಗೆ ಕೊಡುಗೆಯಲ್ಲಿರ್ಬೋದು, ಎಲ್ಲದರಲ್ಲೂ ಮುಂದಿದೆ. ಆದರೆ ಇವರನ್ನ ಆಳಿಕೊಳ್ಳುವ ಸ್ವಾತಂತ್ರ್ಯ, ಇದು ಒಳಗಡೆಯಿಂದ ಇರುವ ದೊಡ್ಡ ಕಿಚ್ಚು. ಈ ಕಿಚ್ಚು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಅನಾವರಣಗೊಳ್ತಾ ಇದೆ. ಅದಕ್ಕೆ ನೀಟು ತುಪ್ಪ ಸುರಿದ ಇದೆ. ಅದಕ್ಕೆ ನೀಟ್ ಸಮಸ್ಯೆ, ಈ ಪ್ರಶ್ನೆ ಪತ್ರಿಕೆ ಸೋರುವಿಕೆ ಇರ್ಬೋದು, ಈ ಅನ್ಯಾಯ ಇರ್ಬೋದು, ಇವೆಲ್ಲ ಸೇರಿ ತುಪ್ಪ ಸುರಿತಾ ಇದೆ. ಆದರೆ ಇನ್ನು ಕೆಲವರು ಹೇಳ್ತಾರಲ್ಲ, ನೀಟ್ ಒಂದೇ ಬಾಗಿಲಿರಬೇಕು, ಎಲ್ಲರಿಗೂ ಒಂದೇ ಕಡೆ ಆಗಬೇಕು, ಕರಪ್ಷನ್ ಕಂಟ್ರೋಲಿಗೆ ಬರುತ್ತೆ, ಡೊನೇಷನ್ ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ, ಕಾಮನ್ ಆಗಿ ಮಾರ್ಕ್ಸ್ ಬೆಂಚು ಒಂದೇ ಇರುತ್ತೆ, ಈ ತರಹ ವಾದಗಳು ಇದ್ದಾವೆ. ಇದು ಸ್ವಲ್ಪ ಮಟ್ಟಿಗೆ ಸತ್ಯ ಇರಬಹುದು, ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಹೌದು, ಕರಪ್ಷನ್ ಇಲ್ಲದ ವ್ಯವಸ್ಥೆ ಬೇಕು. ದೊಡ್ಡ ಸಾಗರವನ್ನ ನಿಯಂತ್ರಿಸೋದು ಕಷ್ಟ, ಚಿಕ್ಕ ಚಿಕ್ಕ ಗುಂಪುಗಳನ್ನ ನಿಯಂತ್ರಿಸಬಹುದು ಅಲ್ವಾ. ರಾಜ್ಯಗಳಲ್ಲಿ ಅವರವರದ್ದೇ ಒಂದು ಹಿಡಿತವನ್ನು ಕೊಟ್ಟರೆ, ಆ ಹಿಡಿತದಲ್ಲಿ ಅವರನ್ನ ನಿಯಂತ್ರಿಸುವಂಥದ್ದಿರ್ಬೋದು, ವ್ಯವಸ್ಥೆಯನ್ನ ರೂಪಿಸುವಂಥದ್ದಿರ್ಬೋದು, ಹಾಗೂ ಪರೀಕ್ಷೆಗಳನ್ನ ನ್ಯಾಯಯುತವಾಗಿ ನಡೆಸುವ ಜವಾಬ್ದಾರಿ ಮತ್ತು ಸಾಧ್ಯತೆ ಜಾಸ್ತಿ. ಯಾವಾಗ ತುಂಬಾ ವಿಶಾಲವಾದ ಜಾಗದಲ್ಲಿ ಅಥವಾ ವಿಶಾಲವಾದ ಸ್ಥಳದಲ್ಲಿ ಬಹಳಷ್ಟು ಜನ ತುಂಬಿಟ್ರೆ ಆ ವ್ಯವಸ್ಥೆಯನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ. ಇದು ಸಾಮಾನ್ಯ ತರ್ಕ. ಈ ಸಾಮಾನ್ಯ ತರ್ಕದಿಂದ ನೋಡಿದಾಗಲೂ ಸಹಿತ ರಾಜ್ಯಗಳಿಗೆ ಅವರವರ ಸ್ವಾಯತ್ತತೆ, ಅವರವರ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡೋದಕ್ಕೆ ವಾಪಸ್ ಬೇಕು ಅಂತ ಅನಿಸುತ್ತೆ ನನಗೆ. ಅದರಿಂದಾಗಿ ನಾವು ಭಾಷೆಯ ತೊಡಕಿರ್ಬೋದು, ಒಕ್ಕೂಟ ವ್ಯವಸ್ಥೆಯ ಅನ್ಯಾಯ ಇರ್ಬೋದು ಅಥವಾ ತಾರತಮ್ಯ ಇರ್ಬೋದು, ಇವುಗಳನ್ನೆಲ್ಲವನ್ನ ನಾವು ನಿವಾರಿಸ್ಬೋದು.
ಅದೇ ಥರ ಕೋಚಿಂಗ್ ಸೆಂಟ್ರು ಅಥವಾ ಈ ಬಿಸ್ನೆಸ್ ಹಾವಳಿ, ಎಜುಕೇಷನ್ ಬಿಸ್ನೆಸ್ ಹಾವಳಿಯ ಮೇಲೂ ಕೂಡ ನಿಯಂತ್ರಣ ತರಬಹುದು. ಅದು ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಅಂಡರ್ಲೈನ್. ಹಾಗೆ ಇವತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ನಾರ್ತ್ ವರ್ಸಸ್ ಸೌತ್ ಆಗಿ ಬದಲಾಗಿ ಬಿಡುವ ದೊಡ್ಡ ಅಪಾಯ ಇದೆ. ಈ ಅಪಾಯ ಆಗಬಾರ್ದು ಅಂತಂದರೆ ಕೇಂದ್ರ ಸರ್ಕಾರ ಎಚ್ಚೆತ್ಕೋಬೇಕು. ಅದೇ ಥರ ಶಿಕ್ಷಣ ವ್ಯವಸ್ಥೆ ಎಚ್ಚೆತ್ಕೋಬೇಕು. ಮಕ್ಕಳಲ್ಲಿ ಇರುವ ಪೊಟೆನ್ಷಿಯಲ್ ತೆಗೆದುಕೊಂಡು ಅವರನ್ನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಆರೋಗ್ಯ ವ್ಯವಸ್ಥೆಯನ್ನ ಕೊಡುವ, ಕಳಕಳಿಯನ್ನ ರೂಪಿಸುವ ವ್ಯವಸ್ಥೆ ಆಗಬೇಕು. ಕೇವಲ ಅಂಕಗಳ ಮೂಲಕ ಅವರಲ್ಲಿ ಸ್ಪರ್ಧೆ ಮತ್ತು ಮಾನಸಿಕ ಒತ್ತಡವನ್ನ, ಆರ್ಥಿಕ ಒತ್ತಡವನ್ನ ನಿರ್ಮಿಸುವುದರ ಮೂಲಕ ಸಮಾಜದಲ್ಲಿ ದೊಡ್ಡ ತಾರತಮ್ಯ ನಿರ್ಮಾಣ ಮಾಡುವುದು ಆಗಬಾರದು. ಈಗ ನಾವು ಕೇಳಬೇಕಾಗಿದ್ದು, ಈ ಬಡ ಮಕ್ಕಳ ಆಶಾಕಿರಣ ಏನು ಹಾಗಿದ್ರೆ? ಎಸ್, ಇವತ್ತು ಆ ಪ್ರಶ್ನೆಯೊಂದಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಳೆ ನಿಮ್ಮ ಇವತ್ತಿನ ಅಭಿಪ್ರಾಯ ಏನು ಅಂತ ಮುಂದಿನ ಸಂಜೆ ತೀರ್ಮಾನ. ಇವತ್ತು ಹೇಳಿ, ನಿಮ್ಗೇನನ್ಸುತ್ತೆ? ನಿಮ್ಮ ರಾಜ್ಯಕ್ಕೆ ಅಂದರೆ ನಮ್ಮ ರಾಜ್ಯ ಯಾವ ರೀತಿಯ ವ್ಯವಸ್ಥೆ ಸೂಕ್ತ ಅಂತ ಕಮೆಂಟಲ್ಲಿ ಹೇಳಿ. ಅದೇ ಥರ ಇವತ್ತಿನ ಈ ಧ್ವನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲೂ ಜೊತೆ ಆಗಿರ್ತೀರಲ್ಲ, ಸಿಗ್ತೀನಿ. ನಮಸ್ಕಾರ.